SRS ಸವಾರಿಯ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಎಕ್ಸ್ಪ್ರೆಸ್ ತೊಗೊಂಡು ಹೊರಟಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಎಕ್ಸ್ಪ್ರೆಸ್ಗೆ ಸುಮಾರು ಟೈಮ್ ಆಯಿತು. ಆ್ಯಕ್ಚುಲಿ ಒಂದು ಇಯರ್ ಆಯ್ತು ಅಂದ್ಕೋತೀನಿ ಗಾಡಿ ತೊಗೊಂಡು. ಏನೂ ಮಾಡಿಫಿಕೇಷನ್ ಮಾಡಿಸಿರಲಿಲ್ಲ. ಸ್ವಲ್ಪ ಕ್ರ್ಯಾಶ್ ಗಾರ್ಡ್ಸು ಒಳ್ಳೆ ಹೆಡ್ಲೈಟು ಎಲ್ಲ ಹಾಕೋಣ ಅಂತ ನಾನಿವತ್ತು SP ರೋಡಿಗೆ ಹೋಗ್ತಾಯಿಲ್ಲ. ಎಂಥ ಕೂಬಾಳ್ ನನ್ನ ಮಕ್ಕಳಪ್ಪ. SP ರೋಡಿಗೆ ಹೋಗ್ತಾಯಿಲ್ಲ, HRG ಮೋಟ್ಸ್ ಅಂತ. ನಿನ್ನೆ ರಾತ್ರಿ ಎಲ್ಲ ಕಾಲ್ ಮಾಡಿ ಕೇಳಿದೆ. ಸೊ SP ರೋಡಲ್ಲಿ ಬೇಸಿಕ್ಲಿ ಏನಾಗುತ್ತೆ ಅಂದರೆ, ಅವರು ಲಾಸ್ಟ್ ಟೈಮ್ ನಾನು ಎನ್ಫೀಲ್ಡಿಗೆ ಸ್ವಲ್ಪ ಪಾರ್ಟ್ಸ್ ಎಲ್ಲ ಫಿಟ್ ಮಾಡೋಕ್ಕೆ ಹೋದ್ನಲ್ವ, ಅಲ್ಲಿ ₹1 ಅಂತೂ ಕಮ್ಮಿ ಮಾಡಲ್ಲ. ಸುಮ್ಮನೆ ದೂರ ಗಾಡಿ ಹೊಡ್ಕೊಂಡು ಸಾಯಬೇಕು. ಅದು ಬದಲು ಒಂದು ₹200-300 ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಇಲ್ಲೇ ಹೋಗ್ತಾಯಿದ್ದೀನಿ. ಲೆಟ್ಸಿ ಹೆಂಗಿರುತ್ತೆ ಟೋಟಲಾಗಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಇವತ್ತು. ಸದ್ಯಕ್ಕೆ BTM ಸಿಗ್ನಲ್ ಹತ್ರ ಇದ್ದೀನಿ. ಇಲ್ಲಿಂದ ಜಾಸ್ತಿ ಇಲ್ಲ, ಒಂದು 2-3 ಕಿಲೋಮೀಟರ್ ದೂರ ಅನ್ಸುತ್ತೆ. ನಮ್ಮ ಮನೆಯಿಂದ ಸಿಕ್ಕಾಪಟ್ಟೆ ಹತ್ತಿರ ಇದು. ಓನ್ಲಿ 11-12 ಕಿಲೋಮೀಟರ್ಸ್ ಅಷ್ಟೇ, ಆಯಿತಾ. ಸಂಡೇ ಮಾರ್ನಿಂಗು ಟ್ರಾಫಿಕ್ ಆದರೂ ಸಿಕ್ಕಾಪಟ್ಟೆ ಇದೆ. ಬೆಂಗಳೂರು ಟ್ರಾಫಿಕ್ಕು ಕೇಳ್ತೀರಾ. ಇಲ್ಲಿ ಬಂದು ರೀಚ್ ಆಗಿದ್ದೇನು HRG ಮೋಟ್ಸ್ಗೆ. ಇದೇ ಅಂಗಡಿ ನಮ್ಮ ಮನೆಯಿಂದ ಐ ಥಿಂಕ್ 8-9 ಕಿಲೋಮೀಟರ್ಸ್ ಅಷ್ಟೇ ದೂರ ಇದೆ. ಇವತ್ತು ಡೀಲ್ ಚೆನ್ನಾಗಿ ಮಾಡಿದ್ರೆ ಇವತ್ತು ಇನ್ಮೇಲೆ ನಮ್ದು ಇದೇ ರೆಗ್ಯುಲರ್ ಅಂಗಡಿ ಆಗುತ್ತೆ ಅಂದ್ಕೋತೀನಿ. ಇಲ್ಲಿ ಬಂದ್ವಿ, ಅಂಗಡಿಯವ್ರ ಹತ್ರ ಮಾತಾಡಿದೆ. ಸೊ ನಂಗೆ ಬೇಕಾಗಿರೋ ಸ್ವಲ್ಪ ಐಟಮ್ ಇಲ್ಲ, ಮತ್ತು ಅದು HIG ಅವ್ರದ್ದು ಗಾಡ್ ಸೈ ಹಾಕಿದ್ರೆ ಗ್ಯಾರಂಟಿ ವಾಯ್ಡ್ ಆಗುತ್ತೆ ಗಾಡಿದಂತ ಹೇಳಿದ್ರು. ಸೊ ಅದನ್ನೆಲ್ಲ ಚೆಕ್ ಮಾಡಬೇಕು ಫಸ್ಟು. ಆಮೇಲೆ ಈಗ ಸದ್ಯಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಕ್ರ್ಯಾಶ್ ಗಾರ್ಡ್ ಒಂದು ಹಾಕ್ತಾಯಿದ್ದೀನಿ, ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರು, ಆಮೇಲೆ GPS ಮೌಂಟು. ಸ್ಯಾಡಲ್ ಸ್ಟೇ ಹಾಕ್ತಾರೆ, ಯಾಕಂದರೆ ಇವತ್ತು ರೆಡ್ ಇಲ್ಲ ಅಂತೆ. ನೆಕ್ಸ್ಟ್ ವೀಕ್ ಎಲ್ಲಾದರೂ ಮತ್ತೆ ಚೆಕ್ ಮಾಡ್ಬೇಕು ಅನ್ಸುತ್ತೆ. ಯಾಕೆ ಒಂದು ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ ಟಾಪ್ ಬಾಕ್ಸು. ಇವ್ರ ಹತ್ರ ಮೆಟಲ್ ಇದೆ, ನಂಗೆ ಪ್ಲಾಸ್ಟಿಕ್ ಬೇಕು, ಪ್ಲಾಸ್ಟಿಕ್ ಇಲ್ವಂತೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಬೇರೆ ಅಂಗಡಿಗೆ ಆದರೂ ಹೋಗಿ ಟ್ರೈ ಮಾಡಬೇಕಷ್ಟೆ. ಮತ್ತು ನೋಡೋಣ ಬನ್ನಿ. ಅದಕ್ಕೆ ಮೇಲೆ ಹೋಗಿ ನಮ್ಮದು ರೈಡಿಂಗ್ ಶೂ ಸಿಗುತ್ತಾ ನೋಡೋಣ. ಇಲ್ಲಿಂದ ಮೇಲೆ ಹೋಗೋಕ್ಕೆ ದಾರಿ ಇದೆ, ಮೇಲೆ ಹೋಗೋಣ ಬನ್ನಿ ಹೆಂಗಿದೆ ಅಂತ. ಜಬರ್ದಸ್ತ್ ಶೂಗಳ ಅಂಗಡಿನೇ ಇದೆ ಅಲ್ಲಿ, ನೋಡ್ಕೊಂಡು. ನಾನು ರಾಯಲ್ ಎನ್ಫೀಲ್ಡ್ ಶೂಸ್ನ ತೊಗೋತಾ ಇದ್ದೀನಿ ಈಗ. ಓಕೆ, ಇದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆ, ಏನು ಸೈಜ್ ಇದು? 11? ಓಕೆ. ಈ ಕ್ಲಿಪ್ಸ್ ಇದೆ ಅಲ್ಲ, ಇದು ಎಷ್ಟು, ಹೌ ಡ್ಯೂರೇಬಲ್ ಇಸ್ ದಿಸ್? ನಂಗೆ ನೋಡಿದ್ರೆ ಯಾಕೋ ಮುರಿಯುತ್ತೆ, ಸ್ವಲ್ಪ ದಿನಕ್ಕೆ ಮುರಿಯುತ್ತೆ ಅನ್ಸುತ್ತೆ ನನಗೆ ಯಾಕೋ. ಸೊ ಬೈ ಎನಿ ಚಾನ್ಸ್ ಮುರಿದೋದ್ರೆ ರಿಪ್ಲೇಸ್ಮೆಂಟ್ ಏನಾದರೂ ಆಗುತ್ತಾ, ರಿಪೇರ್ ಆಗುತ್ತಾ ಇದು ಹೆಂಗೆ? ನಿಮ್ಮ ವಾರಂಟಿಲಿ ಏನೇನು ಇದಾಗುತ್ತೆ? ಬಿದ್ದರೆ ಅದೆಲ್ಲ ನಾನು ಬರಲ್ಲ ವಾರಂಟಿಗೆ, ಬಿಡಿ. ಬಟ್ within 6 months. No, ಅಲ್ಲ, ನಮ್ಮ 6 months ಆಗಿದ್ಮೇಲೆ ಸಪೋಸ್ ಅದು ಕ್ಲಿಪ್ಸ್ ಏನೋ ಡ್ಯಾಮೇಜ್ ಆಯ್ತಂದ್ರೆ ರಾಯಲ್ ಎನ್ಫೀಲ್ಡ್ ಅವರಿಗೆ ನಾವು ಮೇಲ್ ಅಥವಾ ನಿಮ್ಮ ಮೇಲ್ ಮಾಡಿದ್ರೆ, ಬಟ್ ಇಟ್ ಇಸ್ ಫಿಕ್ಸೇಬಲ್ ಅಂತ ಹೇಳ್ತಿದೆ. ಫಿಕ್ಸೇಬಲ್ ಯಾಕಂದರೆ ನಾನು ಐ ಆಮ್ ನಾಟ್ ಯೂಸ್ ದಿಸ್. ಈ ಥರ ಕ್ಲಿಪ್ಪರ್ ನಾನು ಯಾವುದು ಯೂಸ್ ಮಾಡಿ, ನಂದು 2 ಚೈನ್ ಇತ್ತು. ಅದು ಚೈನ್ ಇಸ್ ಮೋರ್ ಡ್ಯೂರೇಬಲ್ ಅಂತ ಅನಿಸ್ತು ನನಗೆ, ಅದಕ್ಕೆ ಕೇಳಿದೆ ಅಷ್ಟೇ. ಬೇರೆ ಪೀಸ್ ಕೊಟ್ಟರೆ ಒಳ್ಳೇದಿತ್ತು. ಇದೆಲ್ಲ ಸ್ವಲ್ಪ ಹಿಂಗೆ ಆಗಿದೆ. ಓಕೆ, ನಾನು ವೇಟ್ ಮಾಡಬೇಕಿತ್ತು ನೀವು ಸ್ವಲ್ಪ. ನಾನು ಬಂದಮೇಲೆ ಇಟ್ಟಿದ್ರೆ ಹೌದಂತಿದ್ದೆ ನಾನು ಮುಂದೆ. ಅಷ್ಟು ಇವ್ರಿಗೆ ಫೋನ್ ಮಾಡಿದ್ದೆ ನೆನ್ನೆ, ಬರ್ತಿದ್ದೀನಿ ನಾನು ಅಂತ ಕೇಳಿ ಅವ್ರಿಗೆ. ವೇರೋಸಲ್ಲಿ ಇನ್ನೊಂದು ಪೀಸ್ ಎಕ್ಸ್ಟ್ರಾ ಇತ್ತು ಅಂದರೆ ತರಿಸ್ಕೊಡ್ತೀನಿ ನಾನು.
ಡಿಸ್ಕೌಂಟ್ ಏನು ಮಾಡಲ್ಲ ಅಂತಿರೋದಕ್ಕೆ. ये कोड घाण पड़े दादा तू घेता इमिडिएटली घेतले शू घाण पड़ेला ಪಕ್ಕ ಮೆಟ್ಲಿದೆ ಪಕ್ಕ ಮೆಟ್ಲಿದೆಯಾ ಮುಂದೆ ಮುಂದೆ 100% ಇದ್ದೇ ಇರುತ್ತೆ. ಮೆಟಲ್ ಇಲ್ಲ, ಮೆಟಲ್ ಬರಲ್ಲ ಅಲ್ಲ, ಬರೀ ಆಫ್ ಶೂ ಅಷ್ಟೇ ಬರುತ್ತೆ ಅದು. ಇದಕ್ಕೆ ಬರಲ್ಲ ಅಲ್ಲ ಮೆಟಲ್. ಓನ್ಲಿ ಏಪ್ರಿಲ್ ಮೇ 2 ತಿಂಗಳಿಗೆ ಸ್ವಲ್ಪ ಪ್ರಾಬ್ಲಮ್ಮು. ಅದು ಬಿಟ್ಟರೆ ಮ್ಯಾನೇಜ್ ಆಗುತ್ತೆ. ಸ್ವಲ್ಪ ಅನ್ಕಂಫರ್ಟೇಬಲ್ ಇರುತ್ತೆ ರೈಡಿಂಗ್ ಶೂಸು, ಸ್ಪೋರ್ಟ್ಸ್ ಶೂಸ್ ಥರ ಇರಲ್ಲ ಬಿಡಿ. ಬಟ್ ಓಕೆ, ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್. ಕಿತ್ ಮುದ್ದದ ಹಾಂ ಹಾಂ ಓಕೆ ಶೂರ್, ಥ್ಯಾಂಕ್ ಯು. ಅಣ್ಣ ಬಂದ್ಬಿಟ್ಟು ಈಗ ಶೂನ ಟ್ರೈ ಮಾಡ್ತಿದ್ದಾರೆ. ಬಟ್ ಕ್ವಾಲಿಟಿ ವೈಸ್ ಓಕೆ ಅಲ್ಲ, ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಇದು ಇದು ನಮ್ಮ ಕ್ರ್ಯಾಶ್ ಗಾರ್ಡು. ಹಾಂ ಓಕೆ, ಎಷ್ಟಂತ ಇದಕ್ಕೆ ಪ್ರೈಸಿಂಗ್ ಎಷ್ಟು? 5890. ಓಕೆ, ಸೊ ಫೈನಲಿ ನಮ್ಮ ಗಾಡಿ ಕೆಲಸ ಸ್ಟಾರ್ಟ್ ಆಗ್ತಿದೆ. ಅಣ್ಣ ಗ್ಲೌಸ್ ಹಾಕೋತವ್ರೆ. ಕಂಪ್ಲೀಟ್ ಆಗಿದೆ. ಸ್ಲೈಡರ್ಸು ಮತ್ತು ಕ್ರ್ಯಾಶ್ ಗಾರ್ಡ್ ಆಗಿದೆ ಎರಡೂ ಸೈಡು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಈ ಪಾರ್ಟ್ ಚೇಂಜ್ ಆಗುತ್ತೆ. ಸೊ ನನ್ನ GPS ತೊಗೊಂಡಿಗೆ ಇವತ್ತು ಬಂದಿದ್ದು 3 ಕೆಲಸ ಆಯಿತು. ಒಂದು ರೈಡಿಂಗ್ ಶೂ ಆಯಿತು ಒಂದು, ಆಮೇಲೆ ಎರಡನೇದು ಬಂದ್ಬಿಟ್ಟು ಕ್ರ್ಯಾಶ್ ಗಾರ್ಡ್ ಆಯಿತು, ಮೂರನೇದು ಬಂದ್ಬಿಟ್ಟು GPS ಮೌಂಟ್ ಆಯಿತು. ಇವ್ರ ಹತ್ರ ಸ್ಯಾಡಲ್ ಸ್ಟೇ ಇಲ್ವಂತೆ. ಸ್ಯಾಡಲ್ ಸ್ಟೇ ಅಂದರೆ ಇಲ್ಲಿಂದ ಹಿಂಗೆ ಬರುತ್ತದ್ದು. ನಾನು ನಿಮಗೆ ಇಮೇಜ್ ಹಾಕ್ತೀನಿ ನೋಡಿ. ಸೊ ಆ ಥರ ಬರುತ್ತೆ, ಅದಿಲ್ವಂತೆ ಅವ್ರ ಹತ್ರ. ಸೊ ಅದು ನೆಕ್ಸ್ಟ್ ವೀಕ್ ಬರುತ್ತಂತೆ. ಆದರೆ ಬರ್ತೀನಿ ನೆಕ್ಸ್ಟ್ ವೀಕು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಸೊ ಇಷ್ಟು ಕೆಲಸ ಆಯಿತು. ಬಿಲ್ ಎಷ್ಟು ಆಗ್ತಾರೆ ಅಂತ ನೋಡಬೇಕಷ್ಟೆ. ಸೊ ನಮ್ಮ ಇವತ್ತಿನ 4ನೇ ಐಟಮು ಮಡ್ಗಾರ್ಡ್ ಎಕ್ಸ್ಟೆಂಡರು. ಸೊ ಬೇಸಿಕ್ಲಿ ಇದನ್ನು ಇಲ್ಲಿ ಹಿಂಗೆ ಫಿಟ್ ಮಾಡ್ತೀವಿ. ಸೊ ಅದಿಲ್ಲದೇ ಇದ್ದರೆ ಏನಾಗುತ್ತಂದರೆ ಇಲ್ಲಿಂದ ನೀರು ಹಾರಿಬಿಟ್ಟು ಇಲ್ಲೆಲ್ಲ ಬರ್ತಿತ್ತು. ಸೊ ಅದಕ್ಕೆ ಅದೊಂದು ಫಿಕ್ಸ್ ಮಾಡ್ಕೋತಾರೆ. ಮಳೆಗಾಲ ಅಂದರೆ ಮಣ್ಣಾದರೂ ಹಾಗೆ ಬರುತ್ತೆ ಅದರಲ್ಲಿ. ಸೊ ಅದಕ್ಕೆ ಐ ಥಿಂಕ್ ಇಟ್ಸ್ ಗುಡ್ ಟು ಫಿಟ್ ಅಂದ್ಕೊಂಡು ಅದನ್ನು ಫಿಟ್ ಮಾಡ್ತೀವಿ. ಇದಕ್ಕೆ ಹೋಲ್ ಹಾಕೋದಿನ್ನೂ ಜರುರತ್ತಿಲ್ವಂತೆ. ಸುಮ್ಮನೆ ಒಂಥರ ಟಕ್ ಟಕ್ ಅಂತ ಹಂಗೆ ಫಿಟ್ ಮಾಡಿಬಿಟ್ರು ಒಂದೇ ಸೆಕೆಂಡಲ್ಲಿ. ಇದು ಒಂದು 5-6 ಐಟಮ್ ಫಿಟ್ ಮಾಡೋಕ್ಕೆ. ಅದರಲ್ಲಿ ಒಂದು ಐಟಮ್ದು ಸ್ವಲ್ಪ ಸ್ಟೋರಿ ಹೇಳ್ತೀನಿ ಮುಂದೆ. ಆಮೇಲೆ ಇನ್ನೊಂದು ಐಟಮ್ ಅವೈಲೇಬಲ್ ಇಲ್ಲ. ಸೊ ಒಂದು ರೈಡಿಂಗ್ ಶೂ ಒಂದು ತೊಗೊಂಡೆ ಇವತ್ತು. ಆಮೇಲೆ ಕ್ರ್ಯಾಶ್ ಗಾರ್ಡ್ ಒಂದು, GPS ಮೌಂಟ್ ಒಂದು, ಆಮೇಲೆ ಮಡ್ಗಾರ್ಡ್ ಎಕ್ಸ್ಟೆಂಡರ್ ಒಂದು ತೊಗೊಂಡೆ. ಇವಾಗ ಬಿಲ್ಲಿಂಗ್ ಅಂತ ಬಂದಿದ್ದೀನಿ, ನೋಡೋಣ. ಡಿಸ್ಕೌಂಟ್ ರಾಜ ನಮ್ಮ ಅಣ್ಣ ಬಾರ್ಗೇನ್ ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ಕ್ರ್ಯಾಶ್ ಗಾರ್ಡು, ಮಡ್ಗಾರ್ಡ್ ಎಕ್ಸ್ಟೆಂಡರು, ಆಮೇಲೆ GPS ಮೌಂಟ್ ಬಂದ್ಬಿಟ್ಟು 7,500 ಏನೋ ಆಯಿತು ಟೋಟಲಾಗಿ. ಸೊ ಅಂದ್ಕೊಂಡಕ್ಕಿಂತ ತುಂಬ ಬೇಗ ಆಯಿತು ಕೆಲಸ. ಸೊ ಇಲ್ಲಿಂದ ಈಗ ಮನೆಗೆ ಜೂಟು. ಆಪೋಸಿಟ್ ಒಂದು ಶೋರೂಮ್ ಇದೆ. ನಮ್ಗೆ ಬೇಕಾಗಿರೋ ಸ್ಯಾಡಲ್ ಸ್ಟೇಲ್ ಸಿಗುತ್ತಾ ನೋಡೋದು, ಇಲ್ಲ ಅಂದರೆ ಡೈರೆಕ್ಟ್ ಮನೆ. ಆಯಿತಾ, ಬನ್ನಿ ನಿಮಗೆ ಹೆಡ್ಲೈಟ್ ಕತೆ ಹೇಳ್ತೀನಿ. ಹೆಲ್ಮೆಟ್ ವ್ಯೂವಲ್ಲಿ ಬೈಕ್ ಮಾತ್ರ ಹೆವಿ ಬಲ್ಕ್ ಕಾಣ್ತಿದೆ ಈ ಕ್ರ್ಯಾಶ್ ಗಾರ್ಡ್ ಹಾಕ್ಸಿರೋದ್ರಿಂದ. ಆ್ಯಕ್ಚುಲಿ ತುಂಬ ವರ್ಷದಿಂದ ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೆ. ಫೈನಲಿ ಹಾಕ್ಕೊಂಡೆ, ಸಾಕು ಅಷ್ಟೇ, ಮತ್ತೇನಿಲ್ಲ. ಏನು ಕತೆ ಆಯ್ತಂದರೆ
ಸೊ ಅವರು ಆ್ಯಕ್ಚುಲಿ ನಾನು ಹೋಗಿದ್ದು ಇವತ್ತದು HIG ಅವ್ರದ್ದು ಗಾಡ್ ಸೇವ್ ಅಂತ ಒಂದು ಲೈಟ್ ಬರುತ್ತೆ, ಆ ಲೈಟ್ ಹಾಕ್ಸ್ಕೊಳ್ಳೋಣ ಅಂತ ಹೋಗಿದ್ದೆ ಆಯಿತಾ. ಸೊ ಬಟ್ ಅವ್ನ ಅಂಗಡಿಯನ್ನು ಏನು ಹೇಳಿದೆ ಅಂದರೆ, ನೀವು ಫಿಟ್ ಮಾಡಿ ಅಂತ ಹೇಳಿದ್ರೆ ನಾನು ಫಿಟ್ ಮಾಡ್ತೀನಿ, ಆದರೆ ಅದನ್ನು ಫಿಟ್ ಮಾಡಿದ ತಕ್ಷಣ ಕಂಪನಿ ಹೆಡ್ಲೈಟ್ದು ವಾರಂಟಿ ಹೋಗುತ್ತೆ ಒಂದು. ಆಮೇಲೆ ಆ HIG ಹೆಡ್ಲೈಟ್ಸ್ಗೂ ಯಾವುದೂ ವಾರಂಟಿ ಇಲ್ಲ, ಅದು ಎಷ್ಟು ದಿನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ದೆ. ಸೊ ಆಮೇಲೆ ನನಗೆ ಅನಿಸ್ತು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಬೇಕಾ ಲೈಟು ಅಂತ ಅಂದ್ಕೊಂಡೆ. ಆಮೇಲೆ ಫಾಗ್ ಲೈಟ್ ಹಾಕ್ಸ್ಕೊಂಡು ಅಂದ್ಕೊಂಡೆ. ಅದು ನೋಡಿದೆ ಫಾಗ್ ಲೈಟ್ಗೆ ಇಶ್ಯೂಸ್ ಗೊತ್ತಲ್ಲ ನಿಮಗೆ, ಪೊಲೀಸ್ ಎಲ್ಲಂದ್ರೆ ಎಲ್ಲಿ ಅವ್ರು ಮೂಡ್ ಬಂದಂಗೆ ಯಾವಾಗಂದರೆ ಯಾವಾಗ ಬಂದು ಹಿಡಿದ್ಬಿಡ್ತಾರೆ. ಸುಮ್ಮನೆ ರಿಸ್ಕ್ ಬೇಡ ಅಂತ ಫಾಗ್ ಲೈಟ್ಸ್ ಹಾಕ್ಸಿಲ್ಲ ನಾನು. ನೋಡೋಣ. ಸೊ ಐ ವಿಲ್ ಕೀಪ್ ದ ಹಂಟ್ ಆನ್ ಫಾರ್ ಹೆಡ್ಲೈಟ್ಸ್, ಗುಡ್ ಹೆಡ್ಲೈಟ್ಸ್. ಓಕೆ, ಸಿಕ್ಕಿದ್ರೆ ಡೆಫಿನೆಟ್ಲಿ ಹಾಕ್ಸ್ಕೊಳ್ಳೋದೆ. ಬಟ್ ಅವ್ರು ಇವತ್ತು ಹೇಳಿದ್ದು ನೋಡಿದ್ರೆ ಇದಕ್ಕೂ ಗ್ಯಾರಂಟಿ ಇಲ್ಲ, ಅದಕ್ಕೂ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದು ನೋಡಿದ್ರೆ ನಮಗೆ ಹಾಕ್ಸೋದು ಬೇಡ ಅಂತ ಅನಿಸ್ತು. ಸೊ ಅದಕ್ಕೆ ಬೇಡ ಅಂತ ಬಿಟ್ಟೆ. ಸೊ ಇಲ್ಲಸ್ ಏನು ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದ ನಾನು, ಬಂದರೆ ಡೆಫಿನೆಟ್ಲಿ ಹಾಕ್ಸ್ಕೊಳ್ಳೋದು ಅಷ್ಟೇ, ಮತ್ತೇನಿಲ್ಲ. ಸೊ ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ SRH Sawari signing off. Until next video, ride safe, be safe and stay safe. Adios. Good.